ಜಿಲ್ಲಾಸ್ಪತ್ರೆಯಲ್ಲಿ ಬಯಲಾಗ್ತಾನೆ ಇದೆ ಕರ್ಮಕಾಂಡ. ಜಿಲ್ಲಾಸ್ಪತ್ರೆಯಲ್ಲಿ ಸರಿಯಾಗಿ ವಿಲೇವಾರಿ ಆಗ್ತಿಲ್ಲ ಮೆಡಿಕಲ್ ವೇಸ್ಟ್. ರೂಲ್ಸ್ ಬ್ರೇಕ್ ಮಾಡಿ ಸಿಬ್ಬಂದಿಯಿಂದ ಮೆಡಿಕಲ್ ವೇಸ್ಟ್ ವಿಲೇವಾರಿ. ತುಮಕೂರು ಜಿಲ್ಲಾಸ್ಪತ್ರೆ ಆಡಳಿತ ಮಂಡಳಿಯಿಂದ ಯಾಕಿಷ್ಟು ನಿರ್ಲಕ್ಷ್ಯ? ತುಮಕೂರು ಜಿಲ್ಲಾಸ್ಪತ್ರೆ ಹೈಟೆಕ್ ಆಗ್ತಿದೆ. ಜೊತೆಗೆ ಇದೀಗ ಮತ್ತೊಂದು ನೂತನ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗ್ತಾ ಇದೆ. ನಿತ್ಯ ಜಿಲ್ಲಾಸ್ಪತ್ರೆಗೆ ಸಾವಿರಾರು ದೂರದ ಊರುಗಳಿಂದ ರೋಗಿಗಳು ಬರ್ತಾರೆ. ಆದ್ರೆ ಇಂತಹ ದೊಡ್ಡ ಜಿಲ್ಲಾಸ್ಪತ್ರೆಯು ಪ್ರತಿನಿತ್ಯವೂ ಒಂದಲ್ಲ ಒಂದು ಸುದ್ದಿಯಲ್ಲೇ ಇದ್ದೇ ಇರುತ್ತೆ. ತುಮಕೂರು ಜಿಲ್ಲಾಸ್ಪತ್ರೆಯ ಕರ್ಮಕಾಂಡದ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸ ಮಾಡ್ತಾ ಬಂದಿದೆ. ವರದಿ ಬಳಿಕ ಎಚ್ಚೆತ್ತು ವ್ಯವಸ್ಥೆಯನ್ನ ಸರಿಪಡಿಸುವ ಕೆಲಸವನ್ನು ಮಾಡುವ ಜಿಲ್ಲಾಸ್ಪತ್ರೆ ಆಡಳಿತ ಬಳಿಕ ಮತ್ತೆ ನಿರ್ಲಕ್ಷ್ಯ ತೋರುತ್ತಿರುವುದು ಮಾತ್ರ ಬೇಸರದ ಸಂಗತಿ. ಹೌದು, ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ವೇಸ್ಟ್ ಅನ್ನ ಸರಿಯಾಗಿ ವಿಲೇವಾರಿ ಮಾಡದೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿ ನಿರ್ಲಕ್ಷ್ಯ ತೋರ್ತಾ ಇದೆ ಎಂಬುದು ಪ್ರಜಾಶಕ್ತಿ ಟಿವಿಯ ದೃಶ್ಯಗಳಿಂದ ಬಯಲಾಗ್ತಾ ಇದೆ. ಅವೈಜ್ಞಾನಿಕವಾಗಿ ಬಯೋಮೆಡಿಕಲ್ ವೇಸ್ಟ್ ಸೇರಿದಂತೆ ಎಲ್ಲಾ ಕಸವನ್ನ ಜಿಲ್ಲಾಸ್ಪತ್ರೆಯ ಶವಾಗಾರದ ಪಕ್ಕದಲ್ಲಿ ಎಸೆಯಲಾಗ್ತಾ ಇದ್ದು, ಶವಾಗಾರದ ಸುತ್ತ ಕಸದಿಂದ ವಾಸನೆ ಆವರಿಸಿದೆ. ಈ ಬಗ್ಗೆ ಈ ಹಿಂದೆಯೂ ಪ್ರಜಾಶಕ್ತಿ ಸುದ್ದಿ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು. ಪ್ರಜಾಶಕ್ತಿ ವರದಿ ಬಳಿಕ ಎಚ್ಚೆತ್ತಿದ್ದ ಅಧಿಕಾರಿಗಳು ಮೆಡಿಕಲ್ ತ್ಯಾಜ್ಯವನ್ನ ವಿಲೇವಾರಿ ಮಾಡುವ ಕೆಲಸ ಮಾಡಿತ್ತು. ಆದ್ರೀಗ ಮತ್ತೆ ಆಸ್ಪತ್ರೆಯಲ್ಲಿ ಮೆಡಿಕಲ್ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಮತ್ತೆ ಬೆಳಕಿಗೆ ಬಂದಿದೆ. ಇನ್ನು ಮೆಡಿಕಲ್ ವೇಸ್ಟ್ ಅಂದ್ರೆ ಅದನ್ನ ವಿಲೇವಾರಿ ಮಾಡಲು ಹಲವು ನಿಯಮಗಳಿವೆ. ಆದ್ರೆ ನಿಯಮಗಳನ್ನ ತುಮಕೂರು ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಗಾಳಿಗೆ ತೂರಿದು ಬೇಕಾಬಿಟ್ಟಿ ಮೆಡಿಕಲ್ ವೇಸ್ಟ್ ಅನ್ನ ವಿಲೇವಾರಿ ಮಾಡುತ್ತಿದ್ದಾರೆ. ಸದ್ಯ ತುಮಕೂರು ಜಿಲ್ಲಾಸ್ಪತ್ರೆಯ ಬಳಿ ಹಾಕಿರುವ ಕಸದಲ್ಲಿ ಅತಿ ಹೆಚ್ಚು ಸಿರಿಂಜ್, ಫ್ಲೂಯಿಡ್ ಹಾಕುವ ಪೈಪ್ಗಳು, ಬ್ಲಡ್ ಟ್ಯೂಬ್, ಔಷಧಿಯ ಬಾಟಲ್ಗಳು ಬಿದ್ದಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನ ಎತ್ತಿ ತೋರುತ್ತಿವೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಬಗೆದಷ್ಟು ಕರ್ಮಕಾಂಡಗಳು ಬಯಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿ ಕಾಡ್ತಾ ಇರುವಂಥದ್ದು. ಮುಂದಿರುವಂತಹ ಎಲ್ಲಾ ಕಟ್ಟಡಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ನಾವು ಸ್ವಚ್ಛ ಮಾಡ್ತೇವೆ ಅಂತ ಹೇಳುವಂಥ ಅಧಿಕಾರಿಗಳು ಹಾಗೂ ಇಲ್ಲಿನ ಸಿಬ್ಬಂದಿಗಳು ಸರಿಯಾಗಿ ಜೈವಿಕ ತ್ಯಾಜ್ಯವನ್ನ ವಿಲೇವಾರಿ ಮಾಡ್ತಾ ಇಲ್ಲ ಮತ್ತು ಮಿಕ್ಕಂತ ಯಾವುದೇ ರೀತಿ ತ್ಯಾಜ್ಯವನ್ನು ಕೂಡ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತಾ ಇಲ್ಲ. ಸದ್ಯ ನಾನೀಗ ತುಮಕೂರಿನ ಜಿಲ್ಲಾಸ್ಪತ್ರೆಯ ಶವಾಗಾರದ ಬಳಿ ಇದ್ದೇನೆ. ನೀವೀಗ ಸದ್ಯಕ್ಕೆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನಿದೀಗ ತುಮಕೂರು ಜಿಲ್ಲಾಸ್ಪತ್ರೆಯ ಶವಾಗಾರದ ಬಳಿ ಇರುವಂಥದ್ದು. ಇಲ್ಲಿ ಇಷ್ಟು ದೊಡ್ಡ ಆಸ್ಪತ್ರೆಗೆ ಕಸವನ್ನು ವಿಲೇವಾರಿ ಮಾಡಬೇಕು ಅಂದರೆ ಸರಿಯಾದ ರೀತಿಯಲ್ಲಿ ಒಂದು ಮ್ಯಾನೇಜ್ಮೆಂಟ್ ಇರಬೇಕು, ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಇರಬೇಕು ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಕಳೆದ 4-5 ವರ್ಷಗಳ ಹಿಂದೆಯೂ ಕೂಡ ಸರಿಯಾಗಿ ಜೈವಿಕ ತ್ಯಾಜ್ಯವನ್ನು ಏನು ಬಯೋಮೆಡಿಕಲ್ ವೇಸ್ಟ್ ಏನು ಬರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿಲ್ಲ ಅಂತೇಳಿ ಜಿಲ್ಲಾಸ್ಪತ್ರೆಯಲ್ಲಿರುವಂಥ ಸಿಬ್ಬಂದಿಗಳ ಮೇಲೆ ಕ್ರಮ ಕೂಡ ಆಗಿತ್ತು. ಆದರೆ ಈಗಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಜೈವಿಕ ತ್ಯಾಜ್ಯ ಮತ್ತು ಬಯೋ ವೇಸ್ಟ್, ಮೆಡಿಕಲ್ ವೇಸ್ಟನ್ನು ಇಲ್ಲಿ ವಿಲೇವಾರಿ ಮಾಡಲಾಗ್ತಾ ಇಲ್ಲ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಇಲ್ಲಿನ ಆಡಳಿತ ಸಿಬ್ಬಂದಿಗಳು ಮತ್ತು ಸ್ವಚ್ಛ ಮಾಡುವಂಥ ಸಿಬ್ಬಂದಿಗಳು ಇಲ್ಲಿನ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನಪ್ಪ ಅಂತಂದರೆ ಬಯೋಮೆಡಿಕಲ್ ವೇಸ್ಟನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಇಲ್ಲಾಂದರೆ ಅದು ಸಾಕಷ್ಟು ಸಮಸ್ಯೆ ಆಗ್ತಾ ಹೋಗುತ್ತೆ, ಜನಗಳಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಆದರೆ ನೋಡಿ ಇಲ್ಲಿರುವಂಥದ್ದೆಲ್ಲವೂ ಕೂಡ ಈ ಡ್ರಿಪ್ಸು ಮತ್ತು ಟೆಸ್ಟ್ ಟ್ಯೂಬ್ಗಳು ಏನಿದೆ, ಆ ಬ್ಲಡ್ದು ಪ್ರತಿಯೊಂದು ಕೂಡ ಇಲ್ಲಿದೆ, ಸಿರಂಜ್ಗಳು ಬಿದ್ದಿವೆ, ಔಷಧಿಯ ಬಾಟಲ್ಗಳು ಬಿದ್ದಿವೆ. ಈ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡದೆ ಬೇಕಾಬಿಟ್ಟಿ ವಿಲೇವಾರಿಯನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲವೂ ಕೂಡ ಗೊತ್ತಿದ್ರು ಕೂಡ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಮುಂದೆ ಮಾತ್ರ ನಾವು ಆಸ್ಪತ್ರೆಯನ್ನು ಕಟ್ಟಿದ್ದೇವೆ, ಆಸ್ಪತ್ರೆಯನ್ನು ಚೆನ್ನಾಗಿ ಇಟ್ಕೊಂಡಿದ್ದೇವೆ ಅಂತ ಹೇಳುವಂಥವ್ರು ಸರಿಯಾದ ರೀತಿಯಲ್ಲಿ ಕಸವನ್ನು ವಿಲೇವಾರಿ ಮಾಡದೆ, ತ್ಯಾಜ್ಯವನ್ನು ವಿಲೇವಾರಿ ಮಾಡದೆ ಇಲ್ಲಿ ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದಾರೆ ಅನ್ನೋ ಅನುಮಾನ ಶುರುವಾಗ್ತದೆ. ಇಲ್ಲಷ್ಟೇ ಅಲ್ಲ, ನೀವು ಪಕ್ಕದಲ್ಲಿಯೂ ಕೂಡ ನೋಡ್ತಾ ಹೋಗ್ಬೋದು. ಇಲ್ಲಿ ನಾಯಿಗಳೆಲ್ಲವೂ ಕೂಡ ಈ ಬಯೋಮೆಡಿಕಲ್ ವೇಸ್ಟ್ ಏನಿದೆ ಅದನ್ನು ಕಚ್ಚಿ ರಸ್ತೆಗೆ ಇಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ, ತಿನ್ನುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದು ಯಾವುದನ್ನು ಕೂಡ ಗಮನಿಸದೆ ಬೇಕಾಬಿಟ್ಟಿಯಾಗಿ ಕಸವನ್ನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಜಿಲ್ಲಾಸ್ಪತ್ರೆಯ ಆಡಳಿತ ಮಾಡ್ತಾ ಇದೆ. ಬಯೋಮೆಡಿಕಲ್ ವೇಸ್ಟನ್ನು ಎತ್ಕೊಂಡು ಹೋಗೋದಕ್ಕೆ ಸಪರೇಟ್ ಗಾಡಿ ಬರಬೇಕು, ಅದಕ್ಕೆ ಅಂತಲೇ ಒಂದು ಸಿಸ್ಟಮ್ ಇರಬೇಕು, ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಅನ್ನೋ ಎಲ್ಲ ನಿಯಮಗಳನ್ನು ಕೂಡ ಗಾಡಿಗೆ ತೂರಿ ಬೇಕಾಬಿಟ್ಟಿ ಆಡಳಿತವನ್ನು ಜಿಲ್ಲಾಸ್ಪತ್ರೆಯಲ್ಲಿ ಇರುವಂಥವ್ರು ನಡೆಸ್ತಾ ಇದ್ದಾರೆ. ಈ ಸಿಬ್ಬಂದಿಗಳನ್ನು ಯಾರೂ ಕೂಡ ಹೇಳೋರಿಲ್ವಾ ಕೇಳೋರಿಲ್ವಾ ಅಂತ. ನೀವು ಮತ್ತೊಮ್ಮೆ ನೋಡಿ ಇದನ್ನು ಅವರು ವಾದ ಮಾಡ್ಬೋದು, ಬಯೋಮೆಡಿಕಲ್ ವೇಸ್ಟ್ ಅಲ್ಲ ಇದು ಅಂತ. ಇಲ್ಲಿ ನೋಡಿ ಇವೆಲ್ಲವೂ ಕೂಡ ಬಳಸಿರುವಂಥ ಸಿರಂಜ್ ಆಗಿರ್ಬೋದು, ಮತ್ತು ಈ ಟ್ಯೂಬ್ ಆಗಿರ್ಬೋದು, ಮತ್ತು ನೋಡಿ ಇಲ್ಲಿ
ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಎಸ್ತಿರುವಂಥ ಎಲ್ಲವೂ ಕೂಡ ಇಲ್ಲಿ ಹಿಂಗೆ ಬೇಕಾಬಿಟ್ಟಿಯಾಗಿ ಬಿದ್ದಿವೆ ಅಂದರೆ ಮೆಡಿಕಲ್ ವೇಸ್ಟನ್ನು ಎಷ್ಟು ಸೂಕ್ಷ್ಮವಾಗಿ ವಿಲೇವಾರಿ ಮಾಡಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಇಷ್ಟು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿ ದೊಡ್ಡದಾಗಿ ಸಿಬ್ಬಂದಿಗಳಿಗೆ ನಾವು ಎಲ್ಲವನ್ನು ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳುವಂಥ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ನೋಡಿ, ಅದು ಪೂರ್ತಿ ಸಿರಂಜ್ದು ಇದೆ. ಆ ಡಬ್ಬದಲ್ಲಿ ಪೂರ್ತಿ ಸಿರಂಜ್ ಇದೆ. ಆ ಸಿರಂಜ್ಗಳ ಒಳಗಡೆ ಬ್ಲಡ್ ಇರುತ್ತೆ, ಆ ಬ್ಲಡ್ ಮಾದರಿಗಳಿರ್ತವೆ, ಎಲ್ಲವೂ ಕೂಡ ಸಂಗ್ರಹ ಮಾಡ್ತಿರುವಂಥದ್ದೇ. ಆದರೆ ಸರಿಯಾದ ರೀತಿಯಲ್ಲಿ ಯಾವುದನ್ನು ಕೂಡ ವಿಲೇವಾರಿ ಮಾಡ್ತಾ ಇಲ್ಲ. ಇದರಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಆದರೆ ಯಾರು ಕೂಡ ಇದನ್ನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬೇಕಾಬಿಟ್ಟಿಯಾಗಿ ಈ ಬಯೋಮೆಡಿಕಲ್ ವೇಸ್ಟ್ ಏನಿದೆ ಇದನ್ನು ಗಾಡಿಗಳಲ್ಲಿ ತುಂಬಿ ಬೇರೆ ಕಡೆ ಸಾಗಾಟ ಮಾಡಬೇಕು, ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಆದರೆ ಬೇಕಾಬಿಟ್ಟಿಯಾಗಿ ತಂದು ಇಲ್ಲಿ ಎಷ್ಟು ಹೋಗ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಮತ್ತು ನೋಡಿ, ನಾವು ಬೆಳಿಗ್ಗೆದ್ರೆ ಸ್ವಚ್ಛವಾಗಿರಬೇಕು ಅಂದರೆ ಸೆಗ್ರಿಗೇಟ್ ಮಾಡಿ ಕಸವನ್ನು ಹಾಕಬೇಕು ಅಂತ ಹೇಳ್ತೇವೆ. ಆದರೆ ಇಲ್ಲಿ ಯಾವುದೇ ರೀತಿಯ ಸೆಗ್ರಿಗೇಟ್ ಕಾಣಿಸ್ತಾ ಇಲ್ಲ. ಬಯೋಮೆಡಿಕಲ್ ವೇಸ್ಟ್ ಕೂಡ ಇಲ್ಲೇ ಬೀಳ್ತಾ ಇದೆ, ಸಾಮಾನ್ಯ ಕಸವನ್ನು ಕೂಡ ಇಲ್ಲೇ ಬೀಳ್ತಾ ಇದೆ, ಟೀ ಕುಡಿದಿರೋ ಕಪ್ ಕೂಡ ಇಲ್ಲೇ ಬೀಳ್ತಾ ಇದೆ. ಈ ರೀತಿಯಾಗಿ ಕೆಲಸವನ್ನು ಸಿಬ್ಬಂದಿಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಯಾರೂ ಕೂಡ ಗಮನಿಸ್ತಾ ಇಲ್ವಾ? ಇದೆಲ್ಲವೂ ಕೂಡ ಗಮನದಲ್ಲಿದ್ದರೂ ಕೂಡ ಆ ಮೇಲಧಿಕಾರಿಗಳು ಅಂತ ಕರೆಸ್ಕೊಳ್ಳುವಂಥ ಬುದ್ಧಿವಂತರು ಯಾಕೆ ಸುಮ್ಮನೆ ಇದ್ದಾರೆ ಅನ್ನೋದು ಇನ್ನೂ ನಮಗೆ ಕಾಡಬೇಕಾಗಿರುವಂಥ ಪ್ರಶ್ನೆ. ಇದು ನೋಡಿ, ಈಗ ನಮ್ಮ ಕಣ್ಣೆದುರಿಗೆ ತಾನೇ ತಿಳ್ಕೊಂಬಂದರು. ನಾವು ಕ್ಯಾಮ್ರಾ ಹಿಡಿದ ತಕ್ಷಣ ಇದನ್ನು ಬಿಟ್ಟು ಕೂಡ ಹೋದ್ರು ಇಲ್ಲಿಂದ. ಇದು ಯಾವುದೂ ಕೂಡ ವೇಸ್ಟ್ ಅಲ್ಲ, ಬಯೋಮೆಡಿಕಲ್ ವೇಸ್ಟ್ ಅಲ್ಲ ಅಂತ ವಾದ ಮಾಡೋದಾದರೆ ದಯವಿಟ್ಟು ನೀವು ಬಂದು ಇಲ್ಲಿ ಚೆಕ್ ಮಾಡಿ ಸ್ಥಳ ಪರಿಶೀಲನೆಯನ್ನು ನಡೆಸಿ. ಇದರಲ್ಲಿ ನಮ್ಮ ತಪ್ಪಿದ್ರೆ ಬೇಕಾದ್ರೆ ನಾವು ನಿಮಗೆ ತಲೆ ಬಾಗ್ತೇವೆ. ಆದರೆ ಈ ರೀತಿಯಾಗಿ ಮೆಡಿಕಲ್ ವೇಸ್ಟನ್ನು ಬೇಕಾಬಿಟ್ಟಿಯಾಗಿ ವಿಲೇವಾರಿ ಮಾಡ್ಬೋದು ಅನ್ನೋ ರೂಲ್ಸ್ ಏನಾದರೂ ನಿಮ್ಮಲ್ಲಿದ್ದರೆ ದಯವಿಟ್ಟು ಅದನ್ನು ನಮಗೂ ಕೊಡಿ. ಯಾಕಂದರೆ ನಮಗೂ ಕೂಡ ಅನುಕೂಲ ಆಗುತ್ತೆ, ಇನ್ನೊಮ್ಮೆ ತಿಳ್ಕೊಂಡು ಮಾತಾಡುವಂಥ ಅನುಕೂಲ ನಮಗೂ ಕೂಡ ಆಗುತ್ತೆ. ಆದರೆ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಈ ಬಯೋಮೆಡಿಕಲ್ ವೇಸ್ಟ್ಗಳನ್ನು, ಮೆಡಿಕಲ್ ವೇಸ್ಟನ್ನು, ಮೆಡಿಕಲ್ ತ್ಯಾಜ್ಯವನ್ನು ವಿಲೇವಾರಿ ಮಾಡೋದು ತಪ್ಪು ಅನ್ನೋದು ನಿಮಗೆ ಗೊತ್ತಿದ್ರೂ ಕೂಡ ಈ ರೀತಿಯಾಗಿ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದ್ದೀರಾ ಅಂದರೆ ನಿಮ್ಮಷ್ಟು ಮೂರ್ಖರು ಇನ್ಯಾರೂ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಇಲ್ಲಿ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಆಗದೇ ಇರುವಂಥ ಕಸವನ್ನು ಮತ್ತು ಬಯೋಮೆಡಿಕಲ್ ವೇಸ್ಟನ್ನು, ಮೆಡಿಕಲ್ ವೇಸ್ಟನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿಸಬೇಕು. ಇದರಿಂದ ಮುಂದಾಗುವಂಥ ಅನಾಹುತಕ್ಕೆ ನೀವೇ ಕಾರಣರಾಗ್ತೀರಿ. ಇಲ್ಲ, ಈ ಮುಂದಾಗುವ ಏನು ಕೂಡ ಅನಾಹುತ ಆಗಬಾರ್ದು ಅಂದರೆ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತೇವೆ. ಇದು ಇಲ್ಲಿಂದ ಶಿಫ್ಟ್ ಆಗೋವರೆಗೂ ಕೂಡ ಪ್ರಜಾಶಕ್ತಿ ಬಿಡೋದಿಲ್ಲ. ಇಲ್ಲಿ ಏನಾದರೂ ಕೂಡ ನೀವು ವಾದ ಮಾಡಿಕೊಂಡು ಇದು ಬಯೋಮೆಡಿಕಲ್ ವೇಸ್ಟ್ ಅಲ್ಲ ಅಂದರೆ ನಿಮಗೆ ಪ್ರೂಫ್ ಸಮೇತ ನಾವು ತೋರಿಸ್ತೀವಿ ಬಯೋಮೆಡಿಕಲ್ ವೇಸ್ಟ್ ಯಾವುದು ಅಂತ. ಬನ್ನಿ, ನೀವು ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇನ್ನಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆನ ಬಗೆಹರಿಸ್ತಾರ ಇಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಮೆಡಿಕಲ್ ವೇಸ್ಟ್ ಅನ್ನ ಬೇಕಾಬಿಟ್ಟಿಯಾಗಿ ವಿಲೇವಾರಿ ಮಾಡಿದ್ರೆ ಏನಾಗುತ್ತದೆ ಎನ್ನುವುದು ಎಲ್ಲವೂ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಸುಮ್ಮನೆ ಇರುವುದು ಮಾತ್ರ ಬೇಸರದ ಸಂಗತಿ. ಇನ್ನಾದರೂ ಕೂಡ ಸಂಬಂಧಪಟ್ಟ ಮೇಲಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸರಿಯಾದ ರೀತಿಯಲ್ಲಿ ಮೆಡಿಕಲ್ ವೇಸ್ಟ್ ಅನ್ನ ವಿಲೇವಾರಿ ಮಾಡ್ತಾರಾ ಎನ್ನುವುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.